ಸೈದ್ಧಾಂತಿಕವಾಗಿ ಒಂದು ಕಡೆ ಗುರುತಿಸ್ಕೊಂಡಿದ್ದೀರಿ ಇವತ್ತು ನೀವು ಅದು ಸ್ಪಷ್ಟವಾಗಿ ಹೇಳ್ತೀರಾ. ಮೋದಿ ಅವರ ವಿಚಾರ, ಹಿಂದುತ್ವದ ವಿಚಾರ ಬಂದಾಗೆಲ್ಲವೂ ಸ್ಪಷ್ಟ ಒಂದು ಹಂತದಲ್ಲಿ ಅಲ್ಪಸಂಖ್ಯಾತರ ಮತದ ವಿಚಾರವನ್ನು ಬಹಿರಂಗವಾಗಿ ಹೇಳಿದ್ರಿ ಕೂಡ ತಾವು. ಯಾಕೆ ಆ ತೀರ್ಮಾನವನ್ನ ಕೈಗೊಂಡ್ರಿ? ಒಂದು ಕಡೆ ನಾವು ಸ್ಟಿಕ್ ಆಗಿ ನಿಲ್ಬೇಕು ಅಂತ. ನಾನು ಅಲ್ಪಸಂಖ್ಯಾತರನ್ನ ಕಾನ್ಫಿಡೆನ್ಸ್ ತಗೊಳ್ಳಿಕ್ಕೆ ಬಹಳ ಪ್ರಯತ್ನ ಪಟ್ಟೆ. ಅವರಿಗೆ ತೊಂದರೆಗಳಾದಾಗ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಅವ್ರ ಪರವಾಗಿ ನಿಂತವನು ನಾನು. ಮತ್ತೆ ಆರೋಗ್ಯ ಹೇಗಿದೆ ಸರ್? ಮೊನ್ನೆ ಆಪರೇಷನ್ ಆದ ನಂತರ ಟೋಟಲ್ ಬಿಟ್ಟಿದ್ದೀರಿ. ಊಟ ತಿಂಡಿ ಎಲ್ಲ ಹೋಗುವಾಗ ಓಡಾಡುವಾಗ ಇದೇ ತರ ಕಾರಲ್ಲೇ ಟೈಮಿಂಗ್ಸ್ ಮೇಂಟೈನ್ ಮಾಡ್ತೀವಿ. ಏನು ಮಾಡೋಕ್ಕಾಗಲ್ಲ, ಎಲೆಕ್ಷನ್ ಆಗೋವರೆಗೂ ಇದು ಇದೇ ರೀತಿಯಲ್ಲೇ ನಡ್ಕೋಬೇಕು, ಬೇರೆ ಮಾರ್ಗನೇ ಇಲ್ಲ. ಟೈಮಿಂಗ್ಸ್ ಎಲ್ಲ ಮೇಂಟೈನ್ ಮಾಡ್ತೀರಿ? ಇದೇ ಟೈಮಿಂಗ್ ಸರಿಯಾಗಿ ಊಟ, ಟ್ಯಾಬ್ಲೆಟ್ ಈ ತರ ಎಲ್ಲ ಮಾಡ್ತೀವಿ. ಸರ್, ಈಗ ಲೋಕಸಭೆ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಎರಡು ಅಂತಾರೆ ಈಗ. ಒಂದು ಮಂಡ್ಯ, ಇನ್ನೊಂದು ಬೆಂಗಳೂರು ಗ್ರಾಮಾಂತರ. ಒಂದಕ್ಕೆ ಒಂದು ಟಿಟ್ ಫಾರ್ ಟ್ಯಾಟ್ ಅನ್ನೋ ತರ ಚುನಾವಣೆ ನಡೀತಾ ಇದೆಯಾ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ನೋಡಿದ್ರೆ. ನೀವು ಮತ್ತೆ ಡಿ ಕೆ ಶಿವಕುಮಾರ್ ಎಲ್ಲ ಮಾತಾಡ್ತಿರುವಂತ ರೀತಿ ನೋಡಿದ್ರೆ ಹೌದು, ಅಲ್ಲಿಗೆ ಇಲ್ಲಿ ಕೌಂಟರ್, ಇಲ್ಲಿಗೆ ಅಲ್ಲಿಗೆ ಕೌಂಟರ್ ಅನ್ನೋ ರೀತಿ ಇದೆಯಾ, ಹೇಗೆ ಸರ್? ಆ ರೀತಿಯಾಗಿ ಎರಡೂ ಕ್ಷೇತ್ರದಲ್ಲಿ ಹಣಬಲ ಇರ್ತಕ್ಕಂಥದ್ದು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಿಂತಿದ್ದಾರೆ. ಅದರಿಂದ ಇಷ್ಟೊಂದು ಹೈ ವೋಲ್ಟೇಜ್ ಅಂತ ಕಾಣ್ತಾ ಇದೆ. ಆದರೆ ಜನಗಳಲ್ಲಿ ಇದು ಹೈ ವೋಲ್ಟೇಜ್ ಚುನಾವಣೆ ಅಂತ ಜನ ಏನು ತೀರ್ಮಾನ ಮಾಡಿಲ್ಲ. ಕುಮಾರಸ್ವಾಮಿಯವರ ವಿರುದ್ಧ ಮಹಿಳೆಯರು ತಿರುಗಿ ಬೀಳ್ತಾರೆ. ಹಾಗಾದ್ರೆ ಏನಕ್ಕೆ? ಗ್ಯಾರಂಟಿ ಯೋಜನೆಯನ್ನ ತೆಗೆದುಕೊಂಡು ದಾರಿ ತಪ್ಪಿದ್ರು ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಗ್ಯಾರಂಟಿಯೂ ಕೈ ಹಿಡಿತೆ, ಈ ಬಾರಿ ಮಹಿಳೆಯರು ಕೈ ಹಿಡಿತಾರೆ ಅಂತ ಅವ್ರ ನಂಬಿಕೆ. ಚುನಾವಣೆ ರಿಸಲ್ಟ್ ಬಂದ್ರೆ ಗೊತ್ತಾಗುತ್ತೆ, ಅಲ್ಲಿವರೆಗೆ ಕಾದು ನೋಡೋಣಂತೆ. ಅದೇನು ಎಫೆಕ್ಟ್ ಆಗಲ್ಲ ಅವರ ಪ್ರಯತ್ನ? ಆಗಲ್ಲ. ನನ್ನ ಅಭಿಪ್ರಾಯದಲ್ಲಿ ಏನು ಉಪಯೋಗ ಬರಲ್ಲ. ಅವ್ರಿಗೆ ಅದ್ರ ಮೇಲೆ ಬಹಳ ಡಿಪೆಂಡ್ ಆಗಿದ್ದಾನೆ, ಅಷ್ಟು ಸುಲಭ ಇಲ್ಲ. ಅವರಿಗೆ ಗ್ಯಾರಂಟಿಯೇ ಗಟ್ಟಿ, ನಿಮ್ಗೆ ಏನು ಮೈತ್ರಿಕೂಟಕ್ಕೆ ಏನು ಸರ್? ಮೋದಿಯವರೇ ಗಟ್ಟಿನ? ನಮ್ಮ ಶ್ರಮ ಮತ್ತು ಅದ್ರ ಜೊತೆಗೆ ಮೋದಿಯವ್ರ ಮೇಲೆ ಇರ್ತಕ್ಕಂಥ ಜನಾಭಿಪ್ರಾಯ, ಇದು ಎಲ್ಲ ಇವತ್ತು ನಮಗೆ ಒಂದು ರೀತಿ ಅಸೆಟ್ ಈ ಚುನಾವಣೆ. ಸರ್, ಈ ಮೈತ್ರಿ ಎಲ್ಲಿವರೆಗೆ ಮುಂದುವರಿಯುತ್ತೆ ನಿಮ್ದು? ನನ್ನ ಅಭಿಪ್ರಾಯದಲ್ಲಿ ಇದು ಬಹಳ ಲಾಂಗ್ ಇದರಲ್ಲಿ ಹೋಗಬೇಕು ಅನ್ನೋದಿದೆ ಈ ಮೈತ್ರಿ. ಸೈದ್ಧಾಂತಿಕವಾಗಿ ಒಂದ್ ಕಡೆ ನೀವು ಸ್ಟಿಕ್ ಆನ್ ಆದ್ಮೇಲೆ ನೀವು ಯಾವ ತರ ಯೋಚನೆ ಮಾಡಿದ್ರೆ, ಅಂದ್ರೆ ಜಾತ್ಯತೀತ ಜನತಾದಳ ಎಲ್ಲರೊಂದಿಗೂ ಕೂಡ ಬೆರಿತಾ ಇದ್ದಂಥದ್ದು ಈಗ ಬಿಜೆಪಿ ಜೊತೆ ಗುರುಸ್ಕೊಂಡೆ, ಅಕಸ್ಮಾತ್ ನಾಳೆ ಹೊರಗೆ ಬಂದು ನಿಂತ್ರೆ ಅಲ್ಪಸಂಖ್ಯಾತ ಮತಗಳಿರ್ಬೋದು, ಈ ರೀತಿ ಈ ತರ ಯೋಚನೆ ಮಾಡಿದಾಗ ಏನಾದ್ರೂ ತಮಗೆ ಆತಂಕ ಇದೆಯಾ? ನಾವು ಸುಮ್ಮನೆ ಯಾಕೆ ಹೊರಗಡೆ ಬರೋದ? ಈಗ ಹೊಂದಾಣಿಕೆ ಮಾಡ್ಕೊಂಡಿದ್ವಿ, ಇದು ಬಹಳ ವರ್ಷಗಳು ನಡೀಬೇಕು ಅನ್ನೋದಿದೆ. ನನ್ನ ಅಭಿಪ್ರಾಯದಲ್ಲಿ ಅವರು ಸಹ ಅದೇ ಒಂದು ಭಾವನೆ ಇದ್ದಾರೆ ಬಿಜೆಪಿ ಅವರು. ನಮ್ಗೆ ಡಿಫ್ರೆನ್ಸ್ ಬರೋ ಪ್ರಶ್ನೆನೇ ಇಲ್ಲದೆ ಇದ್ದಾಗ ಈ ಹೊಂದಾಣಿಕೆಯಲ್ಲಿ ಡಿಫ್ರೆನ್ಸ್ ಬಂದು ನಾವು ಹೋಗ್ತೀವಿ ಅನ್ನೋ ಪ್ರಶ್ನೆ ಇಲ್ಲ. ರಾಜಕೀಯದಲ್ಲಿ ಯಾವುದು ಕೂಡ ನಿರೀಕ್ಷಿತ ಅಲ್ವಲ್ಲ ಸರ್? ನೀವು ಹಿಂದೆ ಕೂಡ ಬಿಜೆಪಿ ಜೊತೆ ಹೋಗಿದ್ರಿ, ಆನಂತರ ಕಾಂಗ್ರೆಸ್ ಜೊತೆಗೆ ಬಂದ್ರಿ, ಅವತ್ತು ಕೂಡ ಇದೇ ರೀತಿ ಇತ್ತು, 20 ವರ್ಷ ಮಾಡ್ತೀವಿ, ಆ ವ್ಯತ್ಯಾಸಗಳು ಬರ್ಬೋದಲ್ವಾ? ನಾವು ಎರಡು ಮೈತ್ರಿ ಸರ್ಕಾರದಲ್ಲಿ ಅಷ್ಟು ಇರ್ತೀವಿ ಅಂತೇಳಿ ಎಂದು ನಿರೀಕ್ಷೆ ಇಟ್ಟಿರಲಿಲ್ಲ.